Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫ್ರೆಂಡ್, ನಿನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಸೀತಮ್ಮ ಇಡೀ ದಿನ ಹತ್ತಿದಾಳೆ. ನಾವಿಬ್ರು ನಿನ್ಗೋಸ್ಕರ ರಥ ಮಾಡಿದ್ದೀವಿ ಗೊತ್ತಾ? ನಂಗೋಸ್ಕರ ನೀವಿಬ್ರು ಏನ್ ರಥ ಮಾಡಿದ್ರಿ? ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡಿದ್ವಿ. ಸೀತಮ್ಮ ನಿನ್ಗೋಸ್ಕರ ಬೇಗ ಹುಷಾರಾಗ್ಬೇಕಂತ ಫುಲ್ ಬೇಡ್ಕೊಂಡಿದ್ದಾಳೆ ಗೊತ್ತಾ? ಮಗ, ಲಡ್ಡು ಬಂದು ಬಾಯಿಗೆ ಬಿತ್ತ? ಇವಡ ನಿನ್ನ ಸೀತಮ್ಮ, ಆಶು ಅಂಕಲ್, ಅಂಜು, ನಮ್ಮ ಮನೆಯವ್ರು ಎಲ್ಲರ ಫ್ರೆಂಡ ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಹಾಗೆಲ್ಲ ಸೀತಮ್ಮಂಗೆ ಹೇಳೇ ಕೇಳಿದೆ ಎಲ್ಲೂ ಹೋಗ್ಬಾರ್ದು. ಆದಷ್ಟು ಬೇಗ ಮನೆಗೆ ಹೋಗಿ ಸೇರ್ಕೊ. ಇವಾಗ ಈ ಮನೆ ಅಂತೂ ಸೂಪರ್ ಆಗಿದೆ. ನನ್ಗೆ ನೀನ್ ನೋಡಿ ಸಖತ್ ಖುಷಿ ಆಯ್ತು ಗೊತ್ತಾ? ನನ್ನ ಮನೆ ಮಾತ್ರ ಅಲ್ಲ, ಇದು ನಿನ್ ಮನೆನು. ಹೌದಾ? ನಂದು ಅಂತ ಏನೇನೆಲ್ಲ ಇದೆಯೋ ಎಲ್ಲ ನಿಂದೆ. ತುಂಬಾ ಹೆವಿ ಅನಿಸ್ತಾ ಇದೆಯಾ? ನಾನು ಸ್ವಲ್ಪ ಹಾಗೆ, ತುಂಬಾ ವರ್ಕೋಹಾಲಿಕ್. ಊಟ, ತಿಂಡಿ, ನಿದ್ದೆ, ಮನೆ, ಮಠ ಬಿಟ್ಟು ಕೆಲಸ ಮಾಡ್ತೀನಿ. ನನ್ನ ಜೊತೆಲಿರೋರು ಹಾಗೆ ಕೆಲಸ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಟ್ಸ್ ಓಕೆ ಮ್ಯಾಮ್. ಆ್ಯಂಡ್ ಅಲ್ಲಿ ಯಾರು ಕೂರ್ತಾರೆ? ಡೆಸ್ಕ್ ಖಾಲಿ ಇದೆ. ಇವತ್ತು ಬಂದಿಲ್ವಾ? ಅಥವಾ ಯಾರು ಬರೋದೇ ಅಲ್ವಾ? ಹೂ ಸಿಟ್ಸ್ ದೇರ್? ರಾಮ್. ರಾಮ್? ಯು ಮೀನ್ ಶ್ರೀರಾಮ್ ದೇಸಾಯಿ? ಹಾ. So your boss sits next to you. ಸ್ಟಾರ್ಟಿಂಗಲ್ಲಿ ಅವ್ರು ನಾರ್ಮಲ್ ಎಂಪ್ಲಾಯಿ ಥರನೇ ಇದ್ರು. ಅವ್ರ ಬಾಸ್ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ನೀವಿಬ್ರು ಅಕ್ಕಪಕ್ಕ ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ರಾ? ಹಾಂ. ಬಟ್ ಇವಾಗ ಬಾಸ್ ಅಂತ ಗೊತ್ತಾಗಿದೆಯಲ್ಲ, ಯು ಶುಡ್ ಬಿ ರೆಫರಿಂಗ್ ಟು ಹಿಮ್ ವಿತ್ ಸರ್ ಸಫಿಕ್ಸ್, ರೈಟ್? ಬಟ್ ಮ್ಯಾಮ್, ರಾಮ್ಗೆ ನಾನು ರಾಮ್ ಅಂತ ಕರೆಯೋದೇ ಇಷ್ಟ. ನಾನು ಎಷ್ಟು ಸಲ ಅವ್ರನ್ನ ಸರ್ ಅಂತ ಅಡ್ರೆಸ್ ಮಾಡಿದ್ರು ನನ್ನ ರಾಮ್ ಅಂತಾನೆ ಕರಿ ಅಂತ ಕರೆಸ್ಕೋತಾರೆ. ಸೊ ರಾಮ್ಗೆ ನಾನು ರಾಮ್ ಅಂತಾನೆ ಕರಿತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.